ಪೆಂಡ್ರೈವ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಬಂಧಿಸೋದ್ರಲ್ಲಿ ವಿಳಂಬ ಆಯ್ತಾ ಅಂತ? ಅದೇ ಈಗ ಏನಾಗ್ತದೆ, ವಿಳಂಬ ಏನಿಲ್ಲ. ಸರ್ಕಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕಲ್ಲ ತಗೊಳ್ತಾರೆ. ನಾವು ಯಾವುದೇ ಒಂದು ಪ್ರೊಸೀಜರಲ್ಲಿ ವೈಲೇಷನ್ ಆದರೆ ಅದರಿಂದ ಕೋರ್ಟಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಕೊಡಬೇಕು. ನಾವು ಆಪರ್ಚುನಿಟಿ ಕೊಡದೆ ಯಾವುದೋ ಊರಲ್ಲ ಅವ್ರು, ಯಾವ ಊರಲ್ಲಿ ಅವರೇ, ಯಾವ ಮನೆಯಲ್ಲಿದ್ದಾರೆ, ಯಾವ ಹೋಟ್ಲಲ್ಲಿ ಅವರೇನಂದು ನಮ್ಮ SIT ಅವ್ರಿಗೂ ಗೊತ್ತು, ನಮ್ಮ ಸರ್ಕಾರಕ್ಕೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ. ಯಾರು ಗೊತ್ತಿಲ್ಲ ಇರ್ಲಿಕ್ಕಾಗಲ್ಲ, ಯಾಕೆಂದ್ರೆ ಇದನ್ನು MP, ಅದರಿಂದ ಅವ್ರ ಮೂವ್ಮೆಂಟ್ ಎಲ್ಲರದ್ದು ಗೊತ್ತೇ ಇರ್ತದೆ. ಬಂಧಿಸಬೇಕು ಅಂದ್ರೆ ಬಂಧಿಸಬಹುದು. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಒಂದು ಆಪರ್ಚುನಿಟಿ ಕೊಡಬೇಕು. ನಾಳೆ ಆಪರ್ಚುನಿಟಿ ಕೊಡದೆ ನೀವು ಏಕಾಏಕಿ ಮಾಡಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಹೌದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ, ನೀವು ಆಪರ್ಚುನಿಟಿ ಕೊಟ್ಟಿಲ್ಲ, ನ್ಯಾಚುರಲ್ ಜಸ್ಟಿಸ್ ಅಂತೇಳಿ ವಜಾ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾನೂನಿನ ಲೋಪ ಎಲ್ಲೂ ಆಗಬಾರದು ಅಂತೇಳಿ ಎಚ್ಚರಿಕೆಯಿಂದ ಅದನ್ನ ಇವತ್ತು ಪಾಸ್ಪೋರ್ಟ್ ಅನ್ನು ಕ್ಯಾನ್ಸಲ್ ಮಾಡೋದಿರ್ಬೋದು. ನಮ್ಮಲ್ಲಿ SIT ಅವರು ಕೂಡ ಆ ಎವಿಡೆನ್ಸಸ್ ಅನ್ನು ನಿರಂತರವಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಇದರಲ್ಲಿ ಒಳಗಾಗಿದ್ದಾರೆ, ಸಂತ್ರಸ್ತರು ಅಂತ ಕರಿತೀವೋ ಇನ್ನೊಂದೇನು ಕರಿತೀವೋ, ಪಾಪ ಅವ್ರುಗಳನ್ನು ಕೂಡ ಇವರು ಅದನ್ನ ಗೋಪ್ಯವಾಗಿ ಮಾಡ್ತಾರೆ. ಅವನ್ನೆಲ್ಲ ಪ್ರಚಾರ ಮಾಡಿಕೊಂಡು ಅವರು ಮನೆತನದ ಗೌರವ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಏನೆಲ್ಲ ಎವಿಡೆನ್ಸಸ್, ಸ್ಟ್ರಾಂಗ್ ಎವಿಡೆನ್ಸಸ್ ಬೇಕಾಗಿದೆ ಅದನ್ನೆಲ್ಲನೂ ಕೂಡ ಗ್ಯಾದರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ.